ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಪವರ್ ಶೇರಿಂಗ್ ವಾರ್ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ನಡುವೆಯೇ ಕೆಲ ಶಾಸಕರು ಕ್ಯಾಬಿನೆಟ್ ಸೇರೋಕೆ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸರ್ಕಾರ ಬಂದು 3 ವರ್ಷ ಆದ್ರೂ ಸಚಿವ ಸ್ಥಾನ ಮಾತ್ರ ಸಿಕ್ಕಿಲ್ಲ ಅಂತ ಹಿರಿಯ ಶಾಸಕರು ಗರಂ ಆಗಿದ್ದಾರೆ. ಹೈಕಮಾಂಡ್ ನಾಯಕರ ಬಳಿಯೇ ತೀರ್ಮಾನ ಆಗಲಿ ಅಂತ ದೆಹಲಿಯತ್ತ ಈಗ ಮುಖ ಮಾಡಿದ್ದಾರೆ. ಹಾಗಾದ್ರೆ ಯಾರೆಲ್ಲ ದೆಹಲಿಗೆ ಹೋಗಿದ್ದಾರೆ, ಅವರ ಅಜೆಂಡಾ ಏನಿದೆ, ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ನಾಯಕತ್ವ ಬದಲಾವಣೆಯೋ ಸಚಿವ ಸಂಪುಟ ವಿಸ್ತರಣೆಯೋ? ಸಿಡಿದೆದ್ದ 30 ಶಾಸಕರು ದೆಹಲಿಗೆ ಪ್ರಯಾಣ. ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಸಮೀಪಿಸ್ತಾ ಇದೆ. ಆದ್ರೆ ನಮಗೆ ಸಚಿವರಾಗೋ ಭಾಗ್ಯ ಸಿಗ್ತಾ ಇಲ್ಲ ಅಂತ 30 ಹಿರಿಯ ಶಾಸಕರು ದೆಹಲಿಗೆ ತೆರಳಿದ್ದಾರೆ. ನಾವು ಹಿರಿಯ ಶಾಸಕರಾಗಿದ್ರು ನಮಗೆ ಅವಕಾಶ ಕೊಡ್ತಿಲ್ಲ ಅಂತ ಇಷ್ಟು ದಿನ ಗುಸುಗುಸು ಚರ್ಚೆ ಮಾಡಿದ್ರು. ಒಂದೆರಡು ಸಭೆಗಳನ್ನ ಮಾಡಿ ಗಮನ ಸೆಳೆಯುವುದಕ್ಕೆ ಪ್ರಯತ್ನ ಪಟ್ರು. ಸಿಎಂ ಡಿಸಿಎಂಗೆ ಮನವಿ ಕೊಟ್ಟರು, ಪ್ರಯೋಜನ ಆಗಿಲ್ಲ ಅಂತ ಹಿರಿಯ ಶಾಸಕರು ಇದೀಗ ನೇರ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದಾರೆ. ವಿಧಾನಸಭೆಯ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ ನೇತೃತ್ವದಲ್ಲಿ ದೆಹಲಿಗೆ ಈ ತಂಡ ಪ್ರಯಾಣ ಬೆಳೆಸಿದ್ದು, ಈ ತಂಡದಲ್ಲಿ ರಾಜ್ಯ ಸರ್ಕಾರದ ನವದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ, ಶಾಸಕರಾದ ಪುಟ್ಟರಂಗ ಶೆಟ್ಟಿ, ಶಾಂತನಗೌಡರ್ ಮತ್ತು ಬೇಳೂರು ಗೋಪಾಲಕೃಷ್ಣ ಕೂಡ ಜೊತೆಯಾಗಿದ್ದಾರೆ. ಹೈಕಮಾಂಡ್ ನಾಯಕರ ಸಮಯ ನಿಗದಿ ಆಗಿದ್ರೂ ಶಾಸಕರು ತಮ್ಮ ಪಟ್ಟನ್ನ ಬಿಡ್ತಿಲ್ಲ. ಪಂಚರಾಜ್ಯ ಚುನಾವಣೆ ಹಾಗೂ ರಾಜ್ಯದಲ್ಲಿ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಬ್ಯುಸಿಯಾಗಿದ್ದ ನಾಯಕರು ಈಗ ಭೇಟಿಗೆ ಅವಕಾಶವನ್ನ ಕೊಡ್ತಾರೆ ಅನ್ನುವ ನಂಬಿಕೆಯಿಂದ ಶಾಸಕರು ದೆಹಲಿಯತ್ತ ಮುಖ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರಿಗೆ ವಾಸ್ತವಿಕ ಬೆಳವಣಿಗೆಗಳ ಬಗ್ಗೆ ವಿಚಾರ ಮುಟ್ಟಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಮುಂದೆ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರೆದಿದೆ. ಹೊಸ ನಾಯಕತ್ವ ಬೇಕು. 2028ರ ವಿಧಾನಸಭೆ ಚುನಾವಣೆಗೂ ಅಣಿ ಆಗಬೇಕು. ಹಾಗಾಗಿ ಹೊಸಬರಿಗೆ ಅವಕಾಶ ನೀಡಿ ಅಂತ ಹಿರಿಯ ಶಾಸಕರು ಕೇಳ್ತಿದ್ದಾರೆ. ಸಿಎಂ ಡಿಸಿಎಂ ಬಣ ಅಂತೇನಿಲ್ಲ, ನಾವೆಲ್ಲರೂ ಒಂದೇ. ಸಚಿವ ಸಂಪುಟ ವಿಸ್ತರಣೆ ಆಗಲೇಬೇಕು. ಹಿರಿಯ ಶಾಸಕರ ಬಿಗಿಪಟ್ಟು, ಇಕ್ಕಟ್ಟಿಗೆ ಸಿಲುಕಿದ ಕೈ ಹೈಕಮಾಂಡ್. ಇನ್ನು ಹಿರಿಯ ಶಾಸಕರ ಬಿಗಿಪಟ್ಟಿನಿಂದ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದೆ. ಇನ್ನು ದೆಹಲಿಗೆ ಹೊರಟ ಶಾಸಕರಲ್ಲಿ ನಾಯಕತ್ವ ವಹಿಸಿಕೊಂಡಿರುವ ಅಶೋಕ್ ಪಟ್ಟಣ್ ಮಾತನಾಡಿ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಬೆಂಬಲಿಗರು ಯಾರೇ ಇರಬಹುದು, ಆದ್ರೆ ನಾವು 30 ಜನ ಪ್ರಾಮಾಣಿಕವಾಗಿ ಮಾತಾಡಿಕೊಂಡಿದ್ದೀವಿ. ಸದ್ಯ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಷ್ಟೇ. ಈಗಿರುವ ಸಚಿವರ ಕಾರ್ಯವೈಖರಿಗಳ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ಗೊತ್ತಿದೆ. ಇಲ್ಲಿ ಸಿಎಂ ಡಿಸಿಎಂ ಬಣ ಅಂತಿಲ್ಲ, ನಾವೆಲ್ಲರೂ ಒಂದೇ ಗುಂಪು ಅಂತ ಮಾಹಿತಿಯನ್ನ ನೀಡಿದ್ರು. ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್ ಹೋಗ್ತಾ ಇದೀವಿ. ಸಾಮೂಹಿಕ ನಾಯಕತ್ವ ನಮ್ದೆಲ್ಲ. ಆಮೇಲೆ ಲೀಡರ್ ಏನ್ ಲೀಡರ್ ಅನ್ನೋದಿಲ್ಲ. 30 ಜನದವ್ರಿಗೆ ಎಲ್ಲ ಫ್ರೆಂಡ್ಸ್ ನಾವೆಲ್ಲ ಸಾಮೂಹಿಕ ನಾಯಕತ್ವ ಡೆಲ್ಲಿಗೆ ಹೋಗ್ತಾ ಇದೀವಿ. ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದೀವಿ. ಬಹಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಗಿದೆ. ಸುರ್ಜೇವಾಲಾ ಅವರು ಸಂಪುಟ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದ್ಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡ್ಲೇಬೇಕಾಗುತ್ತೆ ಅಂತ ಹೇಳಿದ್ರು. ಆದ್ರೆ 2 ವರ್ಷಕ್ಕಾಗ್ಲಿ ಈಗಾಗಲೇ 3 ವರ್ಷ ಆಯ್ತು. ಯಾಕಂದ್ರೆ ಕೆಲವು ರಾಜ್ಯಗಳ ಚುನಾವಣೆ ಬಂತು, ನಮ್ಮಲ್ಲಿ ಕೂಡ ಉಪಚುನಾವಣೆ ಬಂತು, ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡ್ಬಿಡಿ, ಇಮಿಡಿಯೇಟ್ ಮಾಡಿ. ಇನ್ನೊಂದ್ ಕಡೆ ಶಾಸಕ ಪುಟ್ಟರಂಗ ಶೆಟ್ಟಿ ಕೂಡ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ನನಗೆ 1 ವರ್ಷ ಬಳಿಕ ಮಂತ್ರಿ ಸ್ಥಾನ ಕೊಡುವುದಾಗಿ ಸಿಎಂ ಹೇಳಿದ್ರೂ ಆಗಿಲ್ಲ. 2 ವರ್ಷ ಕಳೆದ ಮೇಲೆ ಅನುಕೂಲ ಮಾಡಿಕೊಡ್ತೀವಿ ಎಂದಿದ್ರು. ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆದ್ರೂ ಏನೂ ಆಗಿಲ್ಲ. ಹೀಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದೀವಿ ಅಂತ ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿ ಹೇಳಿದ್ರು. ಸದ್ಯ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಉಪಚುನಾವಣೆ ಬಳಿಕ ರಾಜಕೀಯ ಚಟುವಟಿಕೆಗಳು ಮತ್ತಷ್ಟು ಸದ್ದನ್ನ ಉಂಟು ಮಾಡ್ತಾ ಇತ್ತು. ಸದ್ಯ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಸಿಎಂ ಕುರ್ಚಿ ಸೇಫ್ ಅನ್ನೋದು ಚರ್ಚೆಯಾಗ್ತಾ ಇದೆ.
ಶಾಸಕರನ್ನ ಶತಾಯ ಗತಾಯ ಭೇಟಿ ಮಾಡೇ ಮಾಡ್ತೀವಿ ಎಂದು ಶಾಸಕರು ದೆಹಲಿಗೆ ತೆರಳಿದ್ದು, ಶಾಸಕರ ಮನವಿಗೆ ಹೈಕಮಾಂಡ್ ನಾಯಕರು ಸ್ಪಂದಿಸುತ್ತಾರಾ? ಕ್ಯಾಬಿನೆಟ್ ರೀಶಫಲ್ಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.